ಜೂಜ ಅಥವಾ ಬಹುದ್ಯೋಗವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಶೇರ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಆರ್ಥಿಕ ತಜ್ಞರಾಗಿರುವಂತಹ ವೆಂಕೋಬ ರಾವ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಶೇರ್ ಮಾರ್ಕೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ವೀಕ್ಷಕರಿಗೆ ಹೇಳಿದ್ದೀನಿ ಸರ್. ಮೊದಲಿಗೆ ಈ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಶೇರ್ ಮಾರ್ಕೆಟ್ ನಿಜವಾಗ್ಲೂ ಜೂಜು ಅಂತ ಕರೀತಾರೆ, ನಿಜಾನ? ಫಸ್ಟ್ಗೆ ಕೇಳ್ಬಿಡ್ತಾ ಇದ್ದೀನಿ ಕ್ವಶನ್. ಅದೇ, ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ತುಂಬ ಜನಕ್ಕೆ ಇದೊಂದು ತಪ್ಪು ತಿಳುವಳಿಕೆ ಇದೆ. ಶೇರ್ ಅಂದರೆ ಜೂಜು ಅಂತ ಯಾಕೆ ಬಂದಿದೆ ಅಂದರೆ, ಈ ಶೇರ್ ಮಾರ್ಕೆಟಲ್ಲಿ ತುಂಬ ಜನ ನಾನು ಟಿಪ್ಸ್ ಕೊಡ್ತೀನಿ, ಒಂದು ತಿಂಗಳಲ್ಲಿ ಮನಿನ ಡಬಲ್ ಮಾಡ್ತೀನಿ ಅಂತ ಹೇಳೋರು ತುಂಬ ಸಂಖ್ಯೆ ಅದು ಇರೋದ್ರಿಂದ ಆಮೇಲೆ ಇದರಲ್ಲಿ 190 ಜನ ದುಡ್ಡು ಕಳ್ಕೊಳ್ಳೋರೇ ಜಾಸ್ತಿ. ಇದು ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಈ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ದಿರ ಎಲ್ಲರಿಗೂ ದುಡ್ಡು ಅಂದರೆ ತುಂಬ ಪ್ರೀತಿ. ಅದಕ್ಕೆ ನಮಗೆ ಬೇಗ ದುಡ್ಡು ಬರುತ್ತೆ ಅಂದರೆ ಎಲ್ಲರೂ ಆಮೇಲೆ ಯಾವುದೋ ಒಂದು ಹಿಸ್ಟ್ರಿ ತೋರಿಸ್ತಾರೆ, ಅವ್ರಿಗೆ ಹಿಂಗಾಯಿತು ಇವ್ರಿಗೆ ಹಂಗಾಯಿತು ಅಂತ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಮೊದಲು ನೀವು ಶೇರನ್ನು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸೊ ಶೇರ್ ಅಂದರೆ ಅದ್ರ ಹೆಸರೇ ಹೇಳುವಂತೆ ಒಂದು ಕಂಪನಿ ಓನರ್ಶಿಪ್ಪಲ್ಲಿ ಒಂದು ಶೇರು, ನೀವು ಆ ಕಂಪನಿ ಓನರ್ ಥರ ಆಗೋದು. ಇವಾಗ ಉದಾಹರಣೆಗೆ ಯಾರೋ ಒಬ್ಬರು ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರು ಜಿಲ್ಲಾ ಮಟ್ಟದಲ್ಲಿ ಒಂದು ಊರಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಡಿಮ್ಯಾಂಡ್ಸ್ ಬಂತು. ಅದನ್ನು ಮೀಟ್ ಮಾಡ್ಲಿಕ್ಕೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಕಂಪನಿ ಬೇಕಾಗುತ್ತೆ. ಆರ್ಡರ್ಸ್ ಜಾಸ್ತಿ ಇದ್ದು ಅವರಲ್ಲಿ ಅಷ್ಟು ಜನ ಸಂಬಳ ಕೊಟ್ಟು ಇಟ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಜನಗಳ ಹತ್ರ ಫಂಡ್ಸ್ ರೈಸ್ ಮಾಡಬೇಕಾಗುತ್ತೆ. ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಇದು ನಾನು ತುಂಬ ಸಣ್ಣದಾಗಿ ಹೇಳ್ತಾ ಇರೋದು ವೀಕ್ಷಕರಿಗೆ ಅರ್ಥ ಆಗೋಕ್ಕೆ. ಅದೇ ರೀತಿ ಒಂದು 500 ಕೋಟಿ ಕಂಪನಿಗೆ 2,000, 3,000, 10,000 ಕೋಟಿ ಆರ್ಡರ್ಸ್ ಬಂದರೆ ಅವಾಗ ಜನದ ಹತ್ರ ಬರ್ತಾರೆ, ನೀವು ನನಗೆ ದುಡ್ಡು ಕೊಡಿ, ಲಾಭ ಬಂದಿದ್ರಲ್ಲಿ ನೀವು ಶೇರ್ ತಗೊಳ್ರಿ. ಇದನ್ನ ಜನ ಇವತ್ತೇನು ತಿಳ್ಕೊಂಡಿದ್ದಾರೆ, ಇದು ಜೂಜು ಅಂತ. ಇದು ಯಾಕೆ ಅಂದರೆ, ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಅಂತ ಎರಡಿದೆ. ಟ್ರೇಡಿಂಗ್ ಅಂದರೆ ನಾನು ಅವತ್ತೇ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ, ಅಥವಾ ಶಾರ್ಟ್ ಟರ್ಮ್, ಒಂದು ವಾರ, ಒಂದು ತಿಂಗಳು ಇದು. ಸೊ ಯಾರಿಗೂ ಕೂಡ ಇವತ್ತು ಸಂಜೆ ಮಳೆ ಬರುತ್ತಾ ಚಳಿ ಇರುತ್ತಾ ಅದು ಹೇಳಲಿಕ್ಕಾಗಲ್ಲ. ಅದೇ ಥರ ಇದು ಸೆಂಟಿಮೆಂಟ್ ಡ್ರಿವನ್ ಮಾರ್ಕೆಟ್ ಆಗಿರೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ 1 ಅವರಲ್ಲಿ ನನಗೆ ದುಡ್ಡು ಬೇಕು ಅಂದರೆ ಇವ್ರು ಯಾವುದೋ 10,000 ರೂಪಾಯಿದ್ದನ್ನು ಮಾರ್ಜಿನ್ ತೊಗೊಂಡು 1 ಲಕ್ಷ ಅಥವಾ 10 ಲಕ್ಷ ರೂಪಾಯಿ 100x ಮಾರ್ಜಿನ್ ಕೊಡ್ತಾರೆ. 1% ಬಂದರೆ 1,000 ಲಾಭ, ಅದೇ 2% ಡೌನ್ ಅಂದರೆ 2,000 ಕಳ್ಕೊಂಡೆ ಅಂತ. 3-4 ದಿನದಲ್ಲಿ ಅವ್ರು 10,000 ಕಳ್ಕೊಂಡ್ಬಿಡ್ತಾರೆ. ಸೊ ಇದರಿಂದ ಇವ್ರು ಜೂಜು ಅಂತ ತುಂಬ ಜನಕ್ಕಿದೆ. ಆದರೆ ಒಂದು ಶೇರ್ ಮಾರ್ಕೆಟಲ್ಲಿ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ದೇನು ಬ್ಯಾಂಕ್ ರಿಟರ್ನ್ಸು, FD ರಿಟರ್ನ್ಸ್ ಇದೆ, ಅದಕ್ಕಿಂತ ತುಂಬ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಎಲ್ಲರೂ ಶೇರ್ ಮಾರ್ಕೆಟ್ಗೆ ನಾವು ಹೋಗೋಕ್ಕೆ ಮುಂಚೆ ಇದರಲ್ಲಿ ಫ್ರೀ ಲಂಚ್ ಇಲ್ಲ, ಅಂದರೆ ಸುಮ್ಮನೆ ದುಡ್ಡು ಬರುತ್ತೆ ಅನ್ನೋದು ತಪ್ಪು. ನಾವು ಕೆಲಸ ಮಾಡಿದ್ರೆ ಹೇಗೆ ನಮಗೆ ಸ್ಯಾಲ್ರಿ ಬರುತ್ತೆ, ಅದೇ ರೀತಿ ಒಂದು ಶೇರನ್ನು ನಾವು ತಗೊಳ್ಲಿಕ್ಕೆ ಮುಂಚೆ ಕನಿಷ್ಠ ಪಕ್ಷ 10ರಿಂದ 20 ಗಂಟೆ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಇದು ಈಗ ಸಾಕಷ್ಟು ಜನ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋದು ಅಂದ್ರೆ ತುಂಬಾ ರಿಸ್ಕ್ ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನು ಕೆಲವರು ಏನ್ ಆಗಲ್ಲ, ಶೇರ್ ಮಾರ್ಕೆಟ್ ಇಂದ ಲಕ್ಷ ಹಣ, ಸಾವಿರ ಹಣ ನಾವು ಪಡೆದುಕೊಂಡಿದೀವಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ನಿಜ, ಯಾವ್ದು ಸುಳ್ಳು? ಇದು ಏನಂದ್ರೆ, ಯಾವುದೇ ಒಂದು ಬಿಸ್ನೆಸ್ ತಗೊಳ್ಳಿ ನೀವು, ನಾವು ಒಂದು ಶೇರ್ ಮಾರ್ಕೆಟ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಮಾಡಿದ್ರು ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಲಾಭ ನಷ್ಟ ಅನ್ನೋದು ಅದು ಇದ್ದಿದ್ದೆ ಮಾರ್ಕೆಟಲ್ಲಿ. ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ರಿಸ್ಕ್ ಅಂದರೆ 3 ಥರ ಕಂಪನೀಸ್ ಬರುತ್ತೆ. ಇವಾಗ 6,000 ಶೇರಲ್ಲಿ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಅಂತ. ಸ್ಮಾಲ್ ಕ್ಯಾಪ್ ಅಂದರೆ 100 ಕೋಟಿಗಿಂತ ಕಮ್ಮಿ ಇರೋ ಬಂಡವಾಳ ಹೂಡಿರೋ ಅಂಥ ಕಂಪನಿಗಳು. ಮಿಡ್ ಕ್ಯಾಪ್ ಅಂದರೆ 100ರಿಂದ 1,000 ಕೋಟಿ. 1,000 ಕೋಟಿಗಿಂತ ಮೇಲೆ ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿ. ಯಾವತ್ತೂ ಕೂಡ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಇವಾಗ ಯಾರೋ ಒಬ್ಬರು ನಮಗೆ ಬೀದಿಯಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ಒಬ್ಬರು ಇರ್ತಾರೆ, ಹೊಸ ಅಪ್ಕಮಿಂಗ್ ಆರ್ಟಿಸ್ಟ್ ಇರ್ತಾರೆ, ಅವರಿನ್ನ 5 ವರ್ಷಕ್ಕೆ ದೊಡ್ಡ ಸೆಲೆಬ್ರಿಟಿ ಆಗ್ತಾರ ಅಂತ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆದರೆ ಅವ್ರು 10,000 ಇರೋರು 2 ಲಕ್ಷಕ್ಕೆ ಹೋದರೆ ಅವ್ರ ಸ್ಯಾಲ್ರಿ ಎಷ್ಟಾಯಿತು, 20 ಟೈಮ್ ಜಾಸ್ತಿ ಆಗೋಯ್ತು. ಅದೇ ಇವಾಗ ಒಬ್ಬರು ಆಲ್ರೆಡಿ 5 ವರ್ಷ 10 ವರ್ಷ ಇದ್ದಾರೆ,
ಜರ್ನಲಿಸ್ಟ್ ಆಗಿ. ಅವ್ರಿಗೆ ಆಲ್ರೆಡಿ 1.5 ಲಕ್ಷ ಇದೆ, ಅವ್ರಿಗೆ 2 ಲಕ್ಷ ಆಗೋದು ತುಂಬ ಸುಲಭ. ಯಾಕಂದ್ರೆ ಅವ್ರು ಆಲ್ರೆಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲಸ್ ಹೆಸರು ಮಾಡಿರ್ತಾರೆ. ಅವ್ರದ್ದು ನಾವು ಪ್ರಿಡಿಕ್ಟ್ ಮಾಡೋದು ಸುಲಭ. ಆಲ್ರೆಡಿ 10 ವರ್ಷ ಅವ್ರು ಒಂದು ಹೆಸರು ಮಾಡಿದ್ದಾರೆ. ಅದೇ ರೀತಿ ಯಾವುದೇ ಒಂದು ಸೆಕ್ಟರಲ್ಲಿ ತೊಗೊಂಡ್ರೆ, ಇನ್ಫೋಸಿಸ್ TCS ಅಂತ ತೊಗೊಂಡ್ರೆ, ಅವರು ಒಂದು 1,000 ರೂಪಾಯಿ ಶೇರ್ ಇದ್ರೆ 1,200 1,500 ಆದರೆ 50% ಲಾಭ ಬಂತು. ಯಾವುದೋ ಒಂದು ಹೊಸ ಕಂಪನಿ ಇವತ್ತು ಬಂದು ಅದು 10 ರೂಪಾಯಿ ಇದೆ, ಅದು 2ರಿಂದ 5 ವರ್ಷದಲ್ಲಿ 200 ರೂಪಾಯಿ ಆದರೆ 20 ಟೈಮ್ಸ್ ಹೊಟ್ಟೋಯ್ತು. ನೀವು 1 ಲಕ್ಷ ಹಾಕಿದ್ರೆ 20 ಲಕ್ಷ 5 ವರ್ಷದಲ್ಲಿ ಆಗುತ್ತೆ. ಆದರೆ ಅದು ಅಷ್ಟೇ ಹೈ ರಿಸ್ಕ್ ಇರುತ್ತೆ. ಹಂಗಾಗೋದ್ರಿಂದ ಜನ ಹೇಳ್ತಾ ಇರೋದು ಸರಿ, ಆದರೆ ಈ ರಿಸ್ಕ್ ಫ್ಯಾಕ್ಟರು ಕೂಡ ಇವ್ರ ಏಜ್ ಏನಿದೆ, ಇವಾಗ ಇವರು 25ರಿಂದ 35 ವರ್ಷದವರು, ಅವರು ಒಂದು ವೇಳೆ ದುಡ್ಡು ಕಳ್ಕೊಂಡ್ರು ಕೂಡ ಇನ್ನೂ ಅವ್ರಿಗೆ ಟೈಮ್ ಇರುತ್ತೆ ದುಡಿಯೋಕ್ಕೆ. ಅದಕ್ಕೆ ಅವ್ರು ಸ್ಮಾಲ್ ಕ್ಯಾಪ್ಸಲ್ಲಿ ಹೈ ರಿಸ್ಕ್ ಇರೋ ಕಡೆ ಹೈ ರಿಟರ್ನ್ಸು ಇರುತ್ತೆ, ಅಲ್ಲಿ ಜಾಸ್ತಿ ಬೆಟ್ ಮಾಡಿ ಇನ್ವೆಸ್ಟ್ ಮಾಡಿ, ಮತ್ತು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪಲ್ಲಿ ಸ್ವಲ್ಪ ಶೇರ್ಗಳು ತೊಗೋಬೋದು. ಅದೇ 35ರಿಂದ 45 ವರ್ಷ ಇರೋರು ಮಿಡ್ ಕ್ಯಾಪಲ್ಲಿ ಜಾಸ್ತಿ ಹಾಕ್ಬೋದು. ಇವ್ರ ಏಜ್ ಯಾವ ರೀತಿ ಏಜ್ ಇವ್ರಿಗೆ ಬೆಳೆಯುತ್ತೋ ಅದೇ ರೀತಿ ರಿಸ್ಕ್ ತೊಗೊಳ್ಳೋ ಫ್ಯಾಕ್ಟ್ರು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು 45ಇಂದ 55 ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹಾಕಿ, ಅವಾಗ ಅವ್ರು ಲೋ ರಿಸ್ಕು. 55 ವರ್ಷ ಆದಮೇಲೆ ಅವ್ರು ಫಿಕ್ಸೆಡ್ ಡೆಪಾಸಿಟ್ಸು ಅಥವಾ ಪೆನ್ಷನ್ ಸ್ಕೀಮ್ಸು, LIC ಅಥವಾ ಪೋಸ್ಟ್ ಆಫೀಸ್ ಅಲ್ಲಿಟ್ಟು ಅವ್ರು ಯಾಕಂದರೆ ದುಡಿಯೋದನ್ನೇ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಈ ರಿಸ್ಕ್ ಅನ್ನೋದು ಸತ್ಯ. ಆದರೆ ರಿಸ್ಕ್ ಅಂತ ನಾವು ತೊಗೊಳ್ಳಲ್ಲ ಅಂತ ಕೂತ್ಕೊಂಡ್ರೆ, ಇವಾಗ ಬ್ಯಾಂಕ್ ರಿಟರ್ನ್ಸ್ 6% ಇದೆ. ಆದರೆ ನೀವು ಶೇರಲ್ಲಿ ಒಳ್ಳೆ ಶೇರಲ್ಲಿ ಪ್ರತಿ ತಿಂಗಳು 5,000 10,000 ಇನ್ವೆಸ್ಟ್ ಮಾಡ್ತಾ ಹೋದರೆ ಒಂದು 5 ಇಯರ್ಸ್ ಅನ್ನೋ ಅಷ್ಟರಲ್ಲಿ ನೀವು ಒಳ್ಳೆ ರಿಸರ್ಚ್ ಮಾಡಿದರೆ ಅದು 10 ಇಲ್ಲ 20% ಕೂಡ ಇಂಟ್ರೆಸ್ಟ್ ಕೊಡುತ್ತೆ. ಯಾವುದು ಆದರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಥವಾ ವ್ಯಕ್ತಿ ಬೆಳಿಬೇಕಾದ್ರೆ ಒಂದು 10 ವರ್ಷ ಟೈಮ್ ಬೇಕು. ಅದೇ ರೀತಿ ತಾಳ್ಮೆ ಇರಬೇಕು, ಆವಾಗ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ. ಅದ್ರ ಜೊತೆ ಒಳ್ಳೆ ಜ್ಞಾನನೂ ಇರಬೇಕು. ನಿಜ. ಹಾಗಾದ್ರೆ ಶೇರ್ ಮಾರ್ಕೆಟ್ ಮ್ಯಾಥ್ಸ್ ನಾಲೆಜ್ ಇರೋರಿಗೆ ಈಸಿ ಆಗುತ್ತಾ ಅಂತ, ಅವರೆಲ್ಲ ಲೆಕ್ಕಾಚಾರ ಮಾಡಿ ಹೇಗೆ ಏನು ಅಂತೆಲ್ಲ ತಿಳ್ಕೊಬೋದಲ್ಲ, ಅದಕ್ಕೆ. ಅದೇ ಮೇಡಮ್, ಇದು ನೀವು ಹೇಳಿದ ರೀತಿ ಇದು ಇವಾಗ ಏನೋ ಒಂದು ಬ್ಯಾಲೆನ್ಸ್ ಶೀಟ್ ನೋಡ್ತೀನಿ, ಎಷ್ಟು ಆರ್ಡರ್ಸ್ ಇದೆ, ಎಷ್ಟು ಲೋನ್ ಇದೆ ಆ ಕಂಪನಿಗೆ, ನೆಟ್ ಅರ್ನಿಂಗ್ಸು, PE ರೇಷಿಯೋ, ನಾನು ವ್ಯಾಲ್ಯೂಯೇಷನ್ಸ್ ನೋಡ್ತೀನಿ, ಅದರಿಂದ ಒಂದು ಬುಕ್ ವ್ಯಾಲ್ಯೂ ತೊಗೋತೀನಿ. ಈ ರೀತಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಫಂಡಮೆಂಟಲ್ ಅನಾಲಿಸಿಸು ಅವ್ರ ಈ ಶೇರು ಇನ್ನು 3 ವರ್ಷಕ್ಕೆ ಇವಾಗ 500 ರೂಪಾಯಿ ಇದೆ, 800ಕ್ಕೆ ಹೋಗುತ್ತೆ ಅಂತ ಹೇಳೋ ಅಷ್ಟು ಸುಲಭ ಆಗಿದ್ದರೆ ಯಾರೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಈ ಶೇರ್ ಮಾರ್ಕೆಟಲ್ಲಿ ಇನ್ನೂ ಹಿಡನ್ ಪ್ಯಾರಾಮೀಟರ್ಸ್ ತುಂಬ ಇದೆ. ಏನು ಅಂದರೆ, ಈಗ ಎಷ್ಟೋ ಶೇರುಗಳು ಈಗ ಒಂದೇನೋ ಒಂದು ಟೆಕ್ನಾಲಜಿ, ಒಂದು ಪ್ರಾಡಕ್ಟ್ ತರ್ತಾರೆ, ಇನ್ನು 2 ವರ್ಷಕ್ಕೆ ಕಾಂಪಿಟೇಟರ್ ಅದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ತಂದರೆ ಈ ಪ್ರಾಡಕ್ಟು ಈ ಕಂಪನಿ ಇನ್ನು 2 ವರ್ಷಕ್ಕೆ ಹೆಂಗಿರುತ್ತೆ ಅನ್ನೋದು ಅದು ಮ್ಯಾಥ್ಸಿಗೆ ಅರ್ಥ ಆಗಲ್ಲ. ಆಮೇಲೆ ಸೆಂಟಿಮೆಂಟ್ ಡ್ರಿವನ್ನು, ಇವಾಗ ಒಂದು ಕಂಪನಿಗೆ ಹೆಸರಿರುತ್ತೆ, ಇವಾಗ ಯಾರೋ ಒಬ್ಬರು ವ್ಯಕ್ತಿ ಇರ್ತಾರೆ, ಅವರಿಗೆ ಒಳ್ಳೆ ಹೆಸರು ಬರೋದು ಕೆಟ್ಟ ಹೆಸರು ಬರೋದು ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಒಂದು ಓವರ್ ನೈಟ್ ಅವ್ರು ಸೆಲೆಬ್ರಿಟಿ ಆಗ್ಬೋದು, ಅಥವಾ ಒಂದು ಸೆಲೆಬ್ರಿಟಿ ತುಂಬ ಕೆಟ್ಟ ಹೆಸರು ತೊಗೊಳ್ಬೋದು. ಈ ರೀತಿ ನಾವು ನೋಡಿದ್ದೀವಿ. ಅದೇ ರೀತಿ ಒಂದು ಬ್ಯಾಡ್ ನ್ಯೂಸ್ ಸಾಕು 20% 50% ಶೇರುಗಳು ಬಿದ್ದೋಗುತ್ತೆ. ಅದು ಮತ್ತೆ ಅದು ಪಿಕಪ್ ಆಗಲಿಕ್ಕೆ 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಅದಕ್ಕೆ ಇದು ಬರೀ ಮ್ಯಾಥ್ಸಲ್ಲಿ ಕೂತಿಲ್ಲ. ಆಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ಇವಾಗ ಪಾಲಿಸಿ ಮೇಕಿಂಗ್ ಯಾವ ಸೆಕ್ಟರ್ಗೆ, ಇವಾಗ IT ಸೆಕ್ಟರ್ಗ, ಡಿಜಿಟಲ್ ಸೆಕ್ಟರ್ಗ, ಇರಿಗೇಷನ್ನ, ಅಲ್ಲಿ ಎಷ್ಟು ಸ್ಪೆಂಡಿಂಗ್ ನಡೆಯುತ್ತೆ ಗೌರ್ಮೆಂಟ್ದು, ಅದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಮತ್ತು ಎಷ್ಟೋ ಸರಿ ಇವಾಗ ಕೋವಿಡ್ ಬಂದು ತುಂಬ ಸ್ಪೆಂಡಿಂಗು ಮತ್ತು ಆರ್ಡರ್ಸ್ ಎಲ್ಲ ನಿಂತೋಯ್ತು, ಆವಾಗ ಶೇರ್ ವ್ಯಾಲ್ಯೂ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಇನ್ನು 3 ವರ್ಷ ಆ ಸೆಕ್ಟರ್ಗೆ ಸ್ಪೆಂಡಿಂಗ್ ಇಲ್ಲ ಅಂದಾಗ ಇದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇರೋದ್ರಿಂದ ಯಾವಾಗ ಇನ್ವೆಸ್ಟರ್ಸ್ಗೆ ಅವ್ರಿಗೆ ಸೆಂಟಿಮೆಂಟಲ್ಲಿ ಹೆದರಿಕೆ ಶುರು ಆಗುತ್ತೋ, ಎಲ್ಲರೂ ಸೆಲ್ ಮಾಡೋಕ್ಕೆ ಶುರು ಆದಾಗ ಸ್ಟಾಕ್ ಪ್ರೈಸ್ ಬಿದ್ದೋಗುತ್ತೆ. ಅದ್ರ ಜೊತೆಗೆ ಎಷ್ಟೋ ಹಿಡನ್ ಸ್ಕ್ಯಾಮ್ಸ್ ಇರ್ಬೋದು, ಎಷ್ಟೋ ಒಳ್ಳೊಳ್ಳೆ ಕಂಪನಿ, ಇವಾಗ ಇದು 1,000ಕ್ಕೆ ಒಂದು ಸತಿ ಹಿಂಗಾಗುತ್ತೆ, ಒಳಗಡೆ ಏನೇನು ಸ್ಕ್ಯಾಮ್ಸ್ ಇರುತ್ತೆ ಗೊತ್ತಾಗಲ್ಲ ಅಲ್ವಾ. ಸೊ ನಾವು ಏನೇ ಅನಲೈಸ್ ಮಾಡಿದ್ರು ಕೂಡ, ಆಮೇಲೆ ನೀವು ಜನಗಳಿಗೆ ಯಾರೋ ಒಬ್ರು ಆ್ಯಂಟಿ ಕಾಂಪಿಟೇಟರ್ಸ್ ಈ ಕಂಪನಿ ಬಗ್ಗೆ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಮಾಡ್ಬೋದು,
ಆಮೇಲೆ ಇವ್ರು ಹೋಗ್ತಾ ಇರೋ ಬಿಸ್ನೆಸ್ ಮಾಡಲ್ಲು ಅದು ವರ್ಕ್ ಆಗದೆ ಇರ್ಬೋದು. ಇವ್ರು ಏನು ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಿ ಇದು ಈ ರೀತಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅದು ವರ್ಕ್ ಆಗದೆ ಇರ್ಬೋದು. ಈ ಥರ ಹಲವಾರು ಫ್ಯಾಕ್ಟರ್ಸ್ ಇದೆ. ರೆಸಿಷನ್ ಬಂದರೆ ಸಾಕು, 1-2 ವರ್ಷ ಮತ್ತೆ ಡೌನ್ಫಾಲ್ ಆಗುತ್ತೆ. ಈ ಥರ ಬರೀ ಇದು ಸ್ಟ್ರೈಟ್ ಫಾರ್ವರ್ಡ್ ಮ್ಯಾಥ್ಸು ಕ್ಯಾಲ್ಕುಲೇಷನ್ ಅಂತಲ್ಲ, ಇದರಲ್ಲಿ ತುಂಬ ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ನೀವು 100 ವಿಚಾರಗಳನ್ನು ಅನಲೈಸ್ ಮಾಡಿ ಶೇರ್ ತೊಗೊಂಡ್ರೆ 101ನೇ ಫ್ಯಾಕ್ಟರ್ ಇನ್ನೂ ಬಾಕಿ ಉಳಿದಿರುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಅಷ್ಟು ಸುಲಭ ಅಲ್ಲ. ಆದರೆ ಆದಷ್ಟು ನೀವು ಅದರಲ್ಲಿ ಅನಾಲಿಸಿಸ್ ಮಾಡ್ತಾ 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 ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸರ್, ಈಗ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬೇಸಿಕ್ ನಾಲೆಡ್ಜ್ ಏನಿರಬೇಕು ಅಂತ? ಬೇಸಿಕ್ ನಾಲೆಡ್ಜ್ ಏನು ಹೇಳ್ತೀನಿ ಅಂದರೆ, ಇವಾಗ ಫಸ್ಟು ನಾವು ನಮ್ಮ ಏಜನ್ನು ನೋಡ್ಕೋಬೇಕು, ನಮ್ಮ ಇನ್ಕಮ್ಮು. ಇವಾಗ ತುಂಬ ಕಮ್ಮಿ ಇನ್ಕಮ್ ಇದ್ದರೆ 5 to 10% ಮಾತ್ರ ಶೇರ್ ಮಾರ್ಕೆಟ್. ಇಲ್ಲ ನಾನು ಕಂಫರ್ಟ್ ಆಗಿದ್ದೀನಿ, ನೀಡ್, ಕಂಫರ್ಟ್, ಲಕ್ಸುರಿ ಅಂತ 3 ಝೋನ್ ಇರುತ್ತೆ. ಸೊ ನನಗೆ ಬರೀ ಹ್ಯಾಂಡ್ ಟು ಮೌತ್ ನನಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಅಂದರೆ ತುಂಬ ಕಮ್ಮಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ ಅಂದರೆ 10 to 20% ಆಫ್ ಅವರ್ ಇನ್ಕಮ್ಮು, ಸ್ಯಾಲ್ರಿನ ಪ್ರತಿ ತಿಂಗಳು ನಾನು ಒಳ್ಳೆ ಸ್ಟಾಕ್ಸಲ್ಲಿ ಹಾಕ್ತೀನಿ. ಮತ್ತು ಸ್ವಲ್ಪ ಲಕ್ಸುರಿ ಚೆನ್ನಾಗಿ ನನ್ನ ಸ್ಯಾಲ್ರಿ ಇದೆ ಅಂದರೆ 20 to 40% ಹಾಕ್ಬೋದು. ಯಾಕಂದರೆ ಇನ್ನೂ 60%ಅಲ್ಲಿ ನಾನು ಚೆನ್ನಾಗಿರ್ಬೋದು ಅಂತ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ, ನಮ್ಮದು ಟೈಮ್ ಫ್ರೇಮ್ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ರೆಗ್ಯುಲಾರಿಟಿ ಮತ್ತು ಅನ್ಸರ್ಟನಿಟಿ. ನಮಗೆ ಶೇರ್ ಮಾರ್ಕೆಟಲ್ಲಿ ನಮಗೆ ಯಾವಾಗ ಬೇಕೋ ಅವಾಗ ದುಡ್ಡು ವಾಪಸ್ ಬರಲ್ಲ. ನಾನು ಇಂಥ ದಿನ 5 ವರ್ಷ ಆದಮೇಲೆ ನನಗೆ ಮಗಳು ಎಜುಕೇಷನ್ಗೆ ಅಥವಾ ಮದುವೆಗೆ ದುಡ್ಡು ಬೇಕು ಅಂದರೆ ಆ ಟೈಮಲ್ಲಿ ಮಾರ್ಕೆಟ್ ಡೌನ್ ಇರ್ಬೋದು. ಹಾಗಾಗಿ ಅದು 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ನಾವು ಪೋಸ್ಟ್ ಆಫೀಸು ಅಥವಾ FDಯಲ್ಲಿ ಇಡುವಾಗ ಯಾವೊಂದು ತಾಳ್ಮೆಯಿಂದ ಇರ್ತೀವೋ ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಅದು ಯಾವಾಗ ಒಂದು ಬೂಮ್ ಕ್ರಿಯೇಟ್ ಆಗುತ್ತೆ ಆವಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಫಸ್ಟು ಇದರಲ್ಲಿ ಒಳ್ಳೆ ಒಂದು ಅಟ್ಲೀಸ್ಟ್ 6 months to 1 year ಇದರಲ್ಲಿ ಚೆನ್ನಾಗಿ ಓದೋದು, ಲರ್ನಿಂಗು, ನಾಲೆಡ್ಜನ್ನು ತೊಗೊಂಡು ಆಮೇಲೆ ಒಳ್ಳೆ ನಮಗೆ ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಅಂತ ಹೇಳಲ್ಲ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಒಳ್ಳೊಳ್ಳೆ ಅಡ್ವೈಸರ್ಸು. ಇವಾಗ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ದಂಗೆ. ಆದರೆ ಫ್ರೀಯಾಗಿ ಸಿಗೋರೆಲ್ಲ ತುಂಬ ಮಿಸ್ಗೈಡ್ ಮಾಡ್ತಾರೆ, ಅವ್ರಿಗೆ ನಾಲೆಡ್ಜ್ ಇರುತ್ತೋ ಇಲ್ವೋ ಗೊತ್ತಾಗಲ್ಲ. ಒಂದು ಒಳ್ಳೆ ಮಾರ್ಗದರ್ಶಕರು ಯಾವುದೇ ಒಂದು ಫೀಲ್ಡಲ್ಲಿ ಮೇಲೆ ಬರಬೇಕಾದ್ರೆ ಅದರಲ್ಲಿ ಎಕ್ಸ್ಪರ್ಟ್ಸ್ ಇರಬೇಕು. ಅಂಥವ್ರದ್ದು ನೋಡಿ ಆಮೇಲೆ ಇವರು ಎಷ್ಟು ಸೆಕ್ಟರಿಗೆ ಡೈವರ್ಸಿಫೈ ಮಾಡಿ ಒಂದು 4ರಿಂದ 5 ಶೇರು ಅಥವಾ 6ರಿಂದ 8 ಶೇರು ಡೈವರ್ಸಿಫೈ ಮಾಡಿ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಅವ್ರು ಹಾಕ್ಕೋತಾ ಹೋಗ್ಬೋದು. ಇದೀಗ ನಮ್ಮ ಜನಕ್ಕೆ ಬಹುತೇಕ ಶೇರ್ ಮಾರ್ಕೆಟ್ ಅಂದರೆ ಏನು, ಇಷ್ಟೆಲ್ಲ ಪ್ರೊಸೀಜರ್ ಇದರಲ್ಲಿ ಇರುತ್ತಾ ಅನ್ನೋ ನಾಲೆಡ್ಜು ಕೂಡ ಇರೋರ್ಗಿರುತ್ತೆ, ಇಲ್ಲದೆ ಇರೋರ್ಗೆ ಇರೋದಿಲ್ಲ. ನಿಮ್ಮ ಮೂಲಕ ಈ ವಿಚಾರಗಳೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಇನ್ನು ಇದರಲ್ಲಿ ಮೊದಲಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸರ್ ಎಷ್ಟು ರೂಪಾಯಿಂದ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬಹುದು ಅಂತ? ಇದೇನಂದರೆ 10 ರೂಪಾಯಿ 20 ರೂಪಾಯಿ ಶೇರು ಬರುತ್ತೆ. ಇಲ್ಲಿ 100 ರೂಪಾಯಿ ಶೇರು ಇರುತ್ತೆ, 1000 ರೂಪಾಯಿ ಶೇರು ಇರುತ್ತೆ. ವ್ಯಾಲ್ಯೂ ಬೇರೆ, ಪ್ರೈಸ್ ಬೇರೆ. ಇವಾಗ ಯಾರೋ ಒಬ್ಬರು ನಾರ್ಮಲಿ ಪೀಪಲ್ ಮೈಂಡ್ ಸೆಟ್ ಹೆಂಗಿದೆ ಅಂದರೆ 500 ರೂಪಾಯಿ ಅಂದರೆ ತುಂಬ ಕಾಸ್ಟ್ಲಿ ಶೇರು, 50 ರೂಪಾಯಿ ಅಂದರೆ ಚೀಪ್ ಶೇರು ಅಂತ. ಅದು ತಪ್ಪು ತಿಳುವಳಿಕೆ. ಕಂಪ್ನಿ ಟೋಟಲ್ ಹೋಲ್ಡಿಂಗ್ಸಲ್ಲಿ ಅವ್ರದ್ದು ಎಷ್ಟು ಶೇರು ಅದು ಇದರಲ್ಲಿದೆ, ಮಾರ್ಕೆಟಲ್ಲಿ ಅವರು ಸೆಕೆಂಡ್ರಿ ಶೇರ್ ಬಿಟ್ಟಿದ್ದಾರೆ, ಪ್ರಮೋಟರ್ಸ್ ಹೋಲ್ಡಿಂಗ್ ಏನು, ಆಮೇಲೆ ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಇವಾಗ ಒಂದು ಕಾರು 10 ಲಕ್ಷ ರೂಪಾಯಿ ಕಾರು ನಮ್ಗೆ ಯಾರೋ 2 ಲಕ್ಷಕ್ಕೆ ಕೊಡ್ತಾರೆ. ಅದೇ ಒಂದು 10 ರೂಪಾಯಿ ಪೆನ್ನು ಯಾರೋ 20 ರೂಪಾಯಿಗೆ ಕೊಡ್ತಾರೆ. ಈ 20 ರೂಪಾಯಿನ ನಾವು ಓವರ್ ಪ್ರೈಸ್ಡ್ ಅಂತೀವಿ. ಆದರೆ 10 ಲಕ್ಷ ಕಾರ್ ಯಾರೋ 2 ಲಕ್ಷಕ್ಕೆ ಕೊಡ್ತಾ ಇದ್ರೆ ಇದು ಅಂಡರ್ ವ್ಯಾಲ್ಯೂಡ್ ಅಂತೀವಿ. ಅದೇ ಥರ ಇದು ನಮ್ಗೆ ಎಷ್ಟು ಲಾಭದಾಯಕ, ಮುಂದೆ ಇದು ಎಷ್ಟು, ಇವಾಗ 5,000 ರೂಪಾಯಿ ಶೇರು 3 ವರ್ಷದಲ್ಲಿ ತ್ರಿಬಲ್ ಆದರೆ 300% ರಿಟರ್ನ್ ಬಂತು. ಅದೇ 50 ರೂಪಾಯಿ ಶೇರ್ ತೊಗೊಂಡು ಅದು 10 ರೂಪಾಯಿಗೆ ಬಿದ್ದರೆ ಇದು ನಮಗೆ ಈ ಶೇರಿಂದ ಏನೂ ಲಾಭ ಇಲ್ಲ. ಅದಕ್ಕೆ ನಾವು ಪ್ರೈಸ್ ನೋಡಿ ಅದು ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಲ್ಲ, ಅದು ಮುಂದೆ ಎಷ್ಟು ಗ್ರೋ ಆಗುತ್ತೆ, ಗ್ರೋತ್ ಪ್ರಾಸ್ಪೆಕ್ಟ್ಸ್ ಇಟ್ಕೊಂಡು ಅದರಿಂದ ನಾವು ಡಿಸೈಡ್ ಮಾಡಬೇಕು. ಆಮೇಲೆ ಇಲ್ಲಿ ನಮ್ಮದು 500 ರೂಪಾಯೋ 1000 ರೂಪಾಯೋ ಅಥವಾ 10,000 ಬಡ್ಜೆಟ್ ಇರುತ್ತಲ್ಲ, ನಾವು ಕ್ರಮೇಣ ಯಾವುದಾದ್ರೂ ಒಂದು ಒಳ್ಳೆ ಶೇರ್ ತೊಗೊಂಡು ಒಂದು 20,000 30,000ವರೆಗೂ ಆ ಶೇರನ್ನು ಬೈ ಮಾಡಿ ಮತ್ತೆ ನೆಕ್ಸ್ಟ್ ಶೇರಿಗೆ ಸ್ವಿಚ್ ಮಾಡಬೇಕು. ಇನ್ನು ಸರ್, ಈ ಶೇರ್ ಮಾರ್ಕೆಟ್ ಬಗ್ಗೆ ಆನ್ಲೈನಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಸಾಕಷ್ಟು ಜನ ಟಿಪ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಜನ ಯಾರನ್ನ ನಂಬೋದು ಅಂತ, ಯಾವ ಟಿಪ್ಸ್ನ ನಂಬಬೇಕು ಅಂತ? ಇದು ಒಳ್ಳೆ ಪ್ರಶ್ನೆ ಮೇಡಮ್. ಇವತ್ತು ಈ ಶೇರ್ ಮಾರ್ಕೆಟ್ನಲ್ಲಿ ಈ ಮೋಸಗಾರರು ತುಂಬ ಜಾಸ್ತಿ. ಆನ್ಲೈನಲ್ಲಿ ನಾವು ತಿಂಗಳಿಗೆ 10,000 ಕೊಡಿ ಒಳ್ಳೆ ಮಲ್ಟಿ ಬ್ಯಾಗರ್ ಪಿಕ್ಸ್ ಕೊಡ್ತೀವಿ,
ಅದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಇದಕ್ಕೆ ತುಂಬ ಜನ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟು ಸುಲಭವಾಗಿ ಅವ್ರ ಟಿಪ್ಸು ಅವ್ರಿಗೆ ಗೊತ್ತಿದ್ರೆ, ಅವ್ರು ನಿಜವಾಗ್ಲೂ ರಿಸರ್ಚ್ ಅನಲಿಸ್ಟ್ ಆಗಿದ್ದರೆ ಅವ್ರು ಈ ರೀತಿ ಬಂದು ಮಾರ್ಕೆಟಲ್ಲಿ 10,000 ರೂಪಾಯಿಗೆ ಯಾರೂ ಬರೋದಿಲ್ಲ. ಜೆನ್ಯೂನ್ ಯಾರು ಆ್ಯನಲಿಸ್ಟ್ಗಳಿದ್ದಾರೆ ಅವರು ಪ್ರೊಫೆಷ್ನಲ್ ಆಗಿ ಇರ್ತಾರೆ. ಹಾಗಾಗಿ ಯಾವುದೇ ನಾವು ಒಂದು ಟಿಪ್ಪು ಅದು ನಿಜಾನೋ ಸುಳ್ಳೋ ಅಂತ ನೋಡಲಿಕ್ಕೆ ಮಾರ್ಕೆಟಲ್ಲಿ ಅವ್ರು ಎಷ್ಟು ವರ್ಷ ಇದ್ದಾರೆ ಅದನ್ನು ನೋಡಬೇಕು ಫಸ್ಟು. ಯಾರೋ ಒಂದು ವ್ಯಕ್ತಿ ಬಂದು ಟಿಪ್ ಕೊಟ್ಟ ಅವ್ರು ಹೊಸಬಾನ ಹಳಬಾನ ಪರಿಚಯ ಇಲ್ಲ. ಒಂದು ಕನ್ಸಿಸ್ಟೆನ್ಸಿ 5 ವರ್ಷ 10 ವರ್ಷ ಅವ್ರು ಏನು ಮಾಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇದನ್ನೆಲ್ಲ ಚೆಕ್ ಮಾಡಿ. ಇವಾಗ ನಾವು ಒಂದು ಮಗಳನ್ನ ಯಾರಿಗೋ ಕನ್ಯಾದಾನ ಮಾಡಬೇಕಂದ್ರೆ ಏನೆಲ್ಲ ವಿಚಾರ ನೋಡ್ತೀವಿ, ಅದೇ ರೀತಿ ದುಡ್ಡು ಅನ್ನೋದು ಅದನ್ನು ಇನ್ವೆಸ್ಟ್ ಮಾಡುವಾಗ ತುಂಬ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಯಾರೂ ಟಿಪ್ಸ್ ಬಂದು ಫ್ರೀಯಾಗಿ ಕೊಡೋದಿಲ್ಲ. ಆಮೇಲೆ ಒಳ್ಳೊಳ್ಳೆ ಟಿಪ್ಸು ಯಾವತ್ತೂ ನಾನು ಅವಾಗೇ ಹೇಳ್ದಂಗೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಅದಕ್ಕೆ ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಯೂಟ್ಯೂಬರ್ ಹೇಳಿದ್ರು ಅಥವಾ ಯಾವುದೋ ಹೇಳಿದ್ರು ಅಲ್ಲಿ ಹಾಕಿ ಕಳ್ಕೊಳ್ಳೋರೆ ತುಂಬ ಜನ ಇದ್ದಾರೆ. ಹೌದು. ಇನ್ನು ಸೆನ್ಸೆಕ್ಸ್ ನಿಫ್ಟಿ ಅಂತ ಇದೆ ಸರ್, ಹಿಂಗಂದ್ರೆ ಏನು? ಇದು ಇಂಡೆಕ್ಸ್ ಅಂತ, ಸೂಚ್ಯಂಕ ಅಂತ ಏನು ಕರಿತೀವಿ. ಇವಾಗ 6,000 ಶೇರ್ಗಳಿರುತ್ತೆ. ಇವಾಗ ನಾವು ದಿನ ಅನ್ನ ಮಾಡಿ 2 ಅಗಳನ್ನು ನೋಡಿ ಅನ್ನ ಆಗಿದೆಯೋ ಇಲ್ವೋ ಹೇಳ್ತೀವಲ್ಲ, ಇದು ಅದೇ ಕಾನ್ಸೆಪ್ಟು. ಇವಾಗ ಶೇರ್ಸಲ್ಲಿ ಸೆಕ್ಟರ್ಸ್ ಅಂತ ಡಿವೈಡ್ ಮಾಡ್ತಾರೆ. ಇವಾಗ IT ಸೆಕ್ಟರು, ಆಯಿಲ್ ಸೆಕ್ಟರು, ಫಾರ್ಮಾ ಸೆಕ್ಟರು, ಕನ್ಸ್ಟ್ರಕ್ಷನ್ ಸೆಕ್ಟರು, ಸಿಮೆಂಟ್ ಸೆಕ್ಟರು, FMCG ಅಂತ ಒಂದೊಂದು ಸೆಕ್ಟ್ರಲ್ಲಿ ಇವಾಗ ಯಾವುದೇ ಕ್ಷೇತ್ರ ತೊಗೊಂಡ್ರು ಅದರಲ್ಲಿ ಬಿಗ್ ಪ್ಲೇಯರ್ಸ್ ಇರ್ತಾರೆ. ಅವರು ಟ್ರೆಂಡ್ ಸೆಟ್ಟರ್ಸ್ ಆಗಿರ್ತಾರೆ. ಇವಾಗ ಅದಕ್ಕೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇವಾಗ ಸೆನ್ಸೆಕ್ಸಲ್ಲಿ ಅದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 30 ಟಾಪ್ ಶೇರ್ಸ್ ಬರುತ್ತೆ. ಅದೇ ರೀತಿ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಟಾಪ್ 50. ಇಲ್ಲಿ ವೆಯ್ಟೇಜ್ ಕೊಡ್ತಾರೆ. ಇವಾಗ IT ಸೆಕ್ಟ್ರಲ್ಲಿ ಒಂದು 3 ಶೇರು 3% ಆಫ್ ಇಂಡೆಕ್ಸು. ಇವಾಗ ಟೋಟಲ್ ನಮ್ಮದು ಎಕಾನಮಿ ಎಷ್ಟಿದೆ ನಮ್ಮ ದೇಶದ್ದು, ಅದರಲ್ಲಿ ಯಾವ್ಯಾವ ಸೆಕ್ಟರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಎಷ್ಟು ಪಾಲನ್ನು ಹೊಂದಿದೆ ಆಯಿಲ್ ಸೆಕ್ಟರು, ಫಾರ್ಮಾ ಸೆಕ್ಟ್ರಿಂದ ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಎಷ್ಟು ಬರುತ್ತೆ, ಇದನ್ನೆಲ್ಲ ಒಂದು ಪರ್ಸೆಂಟೇಜ್ ಲೆಕ್ಕ ತಗೊಂಡು ಈ ಕ್ಷೇತ್ರಗಳಲ್ಲಿ ದೊಡ್ಡ ಕಂಪನಿಗಳಿರುತ್ತಲ್ಲ ಅದಕ್ಕೆ ಕೆಲವು ರೂಲ್ಸ್ ಇಟ್ಟಿರ್ತಾರೆ. ಅವರು ಇಷ್ಟು ದೇಶಗಳಲ್ಲಿ ಇರಬೇಕು, ಇಷ್ಟು 1,000 ಕೋಟಿ ಪ್ರತಿ ವರ್ಷ ಟರ್ನ್ ಓವರ್ ಇರಬೇಕು, ಆಮೇಲೆ ಇಷ್ಟು ಅವ್ರದ್ದು ಮಾರ್ಕೆಟ್ ವ್ಯಾಪ್ತಿ ಅಂದರೆ ಅವ್ರದ್ದು ಜಿಯೋಗ್ರಫಿ ಸ್ಟ್ರೆಚ್ ಇರಬೇಕು, ಆಮೇಲೆ ಮಿನಿಮಮ್ 15-20 ವರ್ಷದಿಂದ ಬಂದಿರಬೇಕು. ಈ ಥರ ಒಂದು 20-30 ಅದಕ್ಕೆ ಚೆಕ್ ಲಿಸ್ಟ್ ಇರುತ್ತೆ. ಅದರಿಂದ ಅದನ್ನು ಪಾಸ್ ಆದಾಗ ಅವರು ಸೆನ್ಸೆಕ್ಸ್ ಅಥವಾ ನಿಫ್ಟಿ ಒಳಗೆ ಬರ್ತಾರೆ. ಅದು ಬಂದಾಗ ಇವಾಗ IT ಸೆಕ್ಟ್ರಲ್ಲಿ ಒಂದು 500 ಸಾಫ್ಟ್ವೇರ್ ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಇನ್ಫೋಸಿಸ್, TCS, ವಿಪ್ರೋ ಅಂತ ಏನು ಕಂಪನಿಗಳಿದೆ, IT ಸೆಕ್ಟ್ರಲ್ಲಿ ಈ 3 ಕಂಪನಿಗಳನ್ನು ನೋಡಿದ ತಕ್ಷಣ ಅದು ಚೆನ್ನಾಗಿ ಹೋಗ್ತಾ ಇದ್ರೆ ಶೇರು, ಅದೇ ಥರ ಎಲ್ಲ 500 ಕಂಪ್ನಿನೂ ಸಾಫ್ಟ್ವೇರ್ ಸೆಕ್ಟರ್ ಬೂಮಲ್ಲಿ ಇದೆಯಪ್ಪ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರು ಒಂಥರ ಟ್ರೆಂಡ್ ಸೆಟ್ಟರ್ಸ್ ಆಗಿರ್ತಾರೆ. ಅದೇ ಈ ಕಂಪನಿಗಳಲ್ಲಿ, ಯಾಕಂದರೆ ಇದು ಒಂದು ಕಂಪನಿ ಅಲ್ಲ, ಇದರಲ್ಲಿ 100 ಕಂಪನಿಗಳು 100 ಪ್ರಾಜೆಕ್ಟ್ಗಳು ಇರುತ್ತೆ. ಸೊ ಎಲ್ಲ ಥರ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋಲು ಇರ್ತಾರೆ ಅವರು. ಸೊ ಯಾವುದೇ ಒಂದು 100 ಕಂಪನಿಗಳಿದ್ರು ಇವ್ರಿಗೆ ಕಷ್ಟ ಬಂದರೆ ಎಲ್ಲರಿಗೂ ಆ ಕ್ಷೇತ್ರದಲ್ಲಿ ಕಷ್ಟ ಬಂದಿದೆ ಅಂತ. ಸೊ ಇದನ್ನು ಏನು ಮಾಡ್ತಾರೆ, ಒಂದು ಇಂಡೆಕ್ಸ್ ಅಂತ ಕ್ರಿಯೇಟ್ ಮಾಡಿ, ಇದು ಸೆನ್ಸೆಕ್ಸ್ ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಅದರಲ್ಲಿ 30 ಶೇರ್ಗಳನ್ನಿಟ್ಟು ಎಲ್ಲ ಸೆಕ್ಟ್ರಿಂದ 2-3 ಶೇರ್ ತೊಗೊಂಡು ಪ್ರತಿನಿತ್ಯ ಅದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಒಂದು ವೆಯ್ಟೇಜ್ ಮೇಲೆ. ಅದು ಸೆನ್ಸೆಕ್ಸು ಅಥವಾ ನಿಫ್ಟಿ ಮೇಲಕ್ಕೆ ಹೋದರೆ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್. ಇದನ್ನು ಒಂಥರ ಹೆಲ್ತ್ ಚೆಕ್ ಅಂತ ಹೇಳ್ಬೋದು. ನಿಮ್ಮದು 6,000 ಸ್ಟಾಕನ್ನು ಅದರ ಪರ್ಫಾರ್ಮೆನ್ಸನ್ನು ಈ ಇಂಡೆಕ್ಸ್ ರಿಫ್ಲೆಕ್ಟ್ ಮಾಡುತ್ತೆ. ಇದು ಸೆನ್ಸೆಕ್ಸ್ ನಿಫ್ಟಿ ಅಂತ. ಇನ್ನು ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಈಗ ಯೂಟ್ಯೂಬ್ ಅಲ್ಲೆಲ್ಲ ಫೇಕ್ ಟಿಪ್ಸ್ ಕೊಡ್ತಾರೆ, ಅದನ್ನ ನಂಬೇಡಿ ಅಂತ. ಹಾಗಾದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ಸರಿಯಾದಂತಹ ದಾರಿ ಯಾವುದು? ಇದು ಇವಾಗ ನಾನು ಆಗ್ಲೇ ಹೇಳ್ತಿದ್ದೆ ತುಂಬ ನಾಲೆಡ್ಜ್ ಇರಬೇಕಂತ. ಈಗ ಒಬ್ರು ಯಾರೋ ನಾನು ಫಾರ್ಮಾ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಂಡ್ರು ಅಂದ್ಕೊಳ್ಳಿ. ಸೊ ಇವರು ಪ್ರತಿದಿನ ಆ ಫಾರ್ಮಾ ಸೆಕ್ಟ್ರಲ್ಲಿ ಏನೇನು ನಡೀತಿದೆ, ಕರೆಂಟ್ ಅಫೇರ್ಸು, ವಿದ್ಯಮಾನಗಳು ಎಲ್ಲ ನ್ಯೂಸನ್ನು ಇವರು, ಎಸ್ಪೆಷಲಿ ಇವರು ಯಾವುದನ್ನು ಸನ್ ಫಾರ್ಮಾಗೋ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿದರು, ಆ ಕಂಪನಿ ಬಗ್ಗೆ ಏನು ನಡೀತಾ ಇದೆ ಅನ್ನೋದನ್ನು ಪ್ರತಿನಿತ್ಯ ಇವರು ಅದನ್ನು ಅಪ್ಡೇಟ್ ಆಗ್ತಿರ್ಬೇಕು. ಇದು ಮೊದಲನೇದು. ಎರಡನೇದು, ಎಷ್ಟೋ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂಥ ಜರ್ನಲ್ಸು, ಬಿಸ್ನೆಸ್ ಟುಡೇ ಇರ್ಬೋದು, ದಲಾಲ್ ಸ್ಟ್ರೀಟ್ ಇರ್ಬೋದು, ಫೋರ್ಬ್ಸ್ ಇರ್ಬೋದು,
ಅಥವಾ ಬ್ಲೂಮ್ಬರ್ಗು, ಔಟ್ಲುಕ್ ಮನಿ, ಈ ಥರ ಒಳ್ಳೊಳ್ಳೆ ಮ್ಯಾಗ್ಝಿನ್ಸಿಗೆ ಸಬ್ಸ್ಕ್ರೈಬ್ ಆಗ್ಬೋದು. ಆಮೇಲೆ ನಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ದುಡ್ಡು ಮಾಡಬೇಕಾದ್ರೆ ಜ್ಞಾನಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಮಗೆ ತಿಳುವಳಿಕೆ ಇಲ್ದಿರ ಯಾವುದೇ ಕ್ಷೇತ್ರದಲ್ಲಿ. ಸೊ ಇದು ಕೂಡ ಪ್ರತಿದಿನ ಒಂದು 10-15 ನಿಮಿಷ ನಾವು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಒಂದು 6 ತಿಂಗಳು ಮಾಡಿ ಆಮೇಲೆ ದಿನ ಒಂದು 5 ನಿಮಿಷಕ್ಕೆ ಇಳಿಸ್ಕೋಬೋದು. ಪ್ರತಿದಿನ ನಾನು 15 ನಿಮಿಷ ಡಿಸಿಪ್ಲೈನ್ಡಾಗಿ ನಾನು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊತೀನಿ. ಯಾಕಂದರೆ ಏನೂ ಗೊತ್ತಿಲ್ದಿರ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಸ್ವಲ್ಪ ತಿಳುವಳಿಕೆಯನ್ನು ತಗೊಂಡು ಆಮೇಲೆ ನಾನೇನು ಹೇಳ್ತೀನಿ ಅಂದರೆ ನಿಧಾನವಾಗಿ ಚೂರೇ ಇನ್ವೆಸ್ಟ್ ಮಾಡ್ತಾ ಹೋಗಿ ಒಂದು ವೇಳೆ ತಪ್ಪಾದರೂ ಲಾಸಸ್ಸನ್ನು ಕಮ್ಮಿ ಆಗುತ್ತೆ. ಒಂದು ವರ್ಷ ಅಥವಾ 2 ವರ್ಷ ಆದಮೇಲೆ ಆಮೇಲೆ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ನಿಮಗೆ ವಿಶ್ವಾಸ ಬಂದಮೇಲೆ ಆಮೇಲೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಆಮೇಲೆ ಈ ನ್ಯೂಸ್ ಚಾನಲ್ಸು ಇದೆ, ಎಕನಾಮಿಕ್ಸ್, ET Now, CNBC ಈ ಥರ. ಅದನ್ನು ನಾವು ಒಂದು ದಿನ ಅರ್ಧ ಗಂಟೆ ಅಥವಾ 15 ನಿಮಿಷ ನೋಡ್ತಾ ಬಂದರು ಒಂದು 3 to 6 ಮಂತ್ಸಲ್ಲಿ ಸಾಕಷ್ಟು ನಾಲೆಡ್ಜ್ ಗೈನ್ ಮಾಡ್ಬೋದು. ಆಮೇಲೆ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇರ್ತಾರೆ, ಅವರನ್ನು ಕೂಡ ಫಾಲೋ ಮಾಡಿ ಅವರು ಒಳ್ಳೆ. ಆಗ್ಲೇ ತಾನೇ ಹೇಳಿದ್ರಿ ನೀವು ಯೂಟ್ಯೂಬರ್ಸ್ನ ನಂಬೇಡಿ ಅಂತ. ಅದರಲ್ಲಿ ಏನಂದರೆ ಕೆಲವರು ನಾವು ನೋಡ್ತಾ ಮೇಡಮ್ ಅವರಿಗೆ 4 million 5 million ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಆ ಯೂಟ್ಯೂಬರ್ಸು ಹೇಳೋದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರ ಅಧ್ಯಯನ ಎಷ್ಟು ಮಾಡಿದ್ದಾರೆ ಅಂತ. ಅವ್ರು ಹೇಳೋದನ್ನು ಒಂದು 2-3 ಮಂತ್ಸು ವೀಕ್ಲಿ ಅವ್ರು 1-2 ವಿಡಿಯೋ ಹಾಕಿದಾಗ ಅದು ನಾವು ಬೇರೆ ಕಡೆ ಕ್ರಾಸ್ ವೆರಿಫೈ ಮಾಡಬೇಕು. ಈ ಜರ್ನಲ್ಸಲ್ಲಿ ಅಥವಾ ಆ ಕಂಪ್ನಿಗೆ ಹೋಗಿ ಅವ್ರು ಕೊಡ್ತಾ ಇರೋ ಡೇಟಾ ಸರಿಗಿದೆಯಾ ಇಲ್ವಾ. ಆಮೇಲೆ ಅವರು ಎಷ್ಟೋ ಜನ ಬಂದು ನಾನು ಫ್ರೀ ಟಿಪ್ಸ್ ಕೊಡ್ತೀನಿ, ಇವಾಗ ನಾನೇನೋ ಶೇರ್ ಮಾರ್ಕೆಟ್ ನಾಲೆಡ್ಜ್ ಕೊಡ್ತಾ ಇದ್ದೀನಿ, ಈ ಕಾರ್ಯಕ್ರಮ ಆದಮೇಲೆ ನೀವು ಬಂದು ನನ್ನ ಶೇರ್ ಮಾರ್ಕೆಟ್ ಟಿಪ್ಸ್ಗೆ 10,000 ಕೊಡಿ ಅಂತಂದರೆ ಅವಾಗ ನಾನು ಇದು ಹೇಳ್ತಾ ಇರೋದು ಆ ಉದ್ದೇಶದಿಂದ ಅಂತ. ಕೆಲವರು ಸುಮ್ಮನೆ ಅವ್ರ ನಾಲೆಡ್ಜನ್ನು ಶೇರ್ ಮಾಡಲಿಕ್ಕೋಸ್ಕರ ಇರ್ತಾರೆ. ಸೊ ಅವ್ರ ಹಿಡನ್ ಅಜೆಂಡಾ ಏನು ನಿಜವಾಗ್ಲೂ ಅವ್ರ ನಾಲೆಡ್ಜ್ ಕೊಡಕ್ಕೆ ಬಂದಿದ್ದಾರಾ ಅಥವಾ ಇದಾಗ ನಾಮಿನಲ್ ಫೀಸ್ ಅವ್ರು ನಿಜವಾಗ್ಲೂ ಎಕ್ಸ್ಪರ್ಟ್ ಆಗಿದ್ದು ಅವ್ರು ಒಳ್ಳೆ ಒಂದು ಎಷ್ಟೋ ಜೆನ್ಯೂನ್ ಇದು ಟಿಪ್ಸ್ ಕೊಡೋದು, ಸ್ಟಾಕ್ ಅಡ್ವೈಸರಿ ಜರ್ನಲ್ಸು ಇದೆ. ಎಲ್ಲರೂ ತಪ್ಪು ಅಂತಲ್ಲ, ಆದರೆ 100ಕ್ಕೆ 5 ಜನ ಜೆನ್ಯೂನ್ ಇದ್ದರೆ 95 ಜನ ಫೇಕ್ ಇರ್ತಾರೆ. ಹಾಗಾಗಿ ಅದನ್ನು ನಾವು ಪರೀಕ್ಷೆ ಮಾಡಿ ಒಂದು 2-3 ತಿಂಗಳು ಅದನ್ನು ಕ್ರಾಸ್ ವೆರಿಫೈ ಮಾಡಿ ಅವ್ರು ಎಷ್ಟು ನಾಲೆಡ್ಜಬಲ್ಲು, ಎಷ್ಟು ಅವ್ರ ಕನ್ಸಿಸ್ಟೆನ್ಸಿ ಏನು, ಆಮೇಲೆ ಅವ್ರ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ, ಇದನ್ನೆಲ್ಲ ನಾವು ವೆರಿಫೈ ಮಾಡಿ ಆಮೇಲೆ ನಿಧಾನಕ್ಕೆ ನಂಬೋದು. ಎಸ್, ಇದರಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಸರ್, ಆದರೂ ಕೂಡ 1-2 ಕಂಪನಿಗಳು ಬೆಸ್ಟು ಇದರಲ್ಲಿ ಹೂಡಿಕೆ ಮಾಡಬಹುದು ಅಂತ ಅನ್ಸಿದ್ರೆ ಯಾವುದು ಅಂತ? ಅದೇ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಟಿಪ್ಸು ಅಂತ ಯಾವುದು ಇದಲ್ಲ. ಆದರೂ ವೀಕ್ಷಕ ಮಿತ್ರರಿಗೆ 1-2 ಒಳ್ಳೆ ಕಂಪ್ನಿ ಹೇಳಬೇಕಂದ್ರೆ ಲಾಂಗ್ ಟರ್ಮಲ್ಲಿ ನನ್ನ ಫೇವ್ರೆಟ್ ಪಿಕ್ಸು ಈಗ IT ಜೈಂಟ್ ಇನ್ಫೋಸಿಸ್ಸು. ಅದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಎಲ್ಲರೂ ನೋಡಿದ್ದಾರೆ ಇವಾಗ ಲಾಸ್ಟ್ 20 ವರ್ಷದಿಂದ ಹೆಂಗೆ ಅದು ಎನಾರ್ಮಸ್ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಇದೆ. ಈಗಲೂ ಕೂಡ ಹಾಗೆ ಸರ್ಪ್ಲಸ್ ಕ್ಯಾಶ್ ಇದೆ. ಅವ್ರು ನೆಕ್ಸ್ಟ್ ಇನ್ನು 10 ವರ್ಷ ಅಲ್ಲ 20 ವರ್ಷ ಹೋದರೂ ಇದೇ ರೀತಿ ಗ್ರೋ ಆಗ್ತಾ ಇರುತ್ತೆ. ಸೊ ಅವರು ಎಷ್ಟು ಸ್ಟಾರ್ಟಪ್ಸನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ ಎಲ್ಲ ದೇಶ ವಿದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವ್ರ ಗ್ರೋತ್ ಪ್ರಾಸ್ಪೆಕ್ಟ್ಸು. ಆಮೇಲೆ ಲೀಡರ್ಶಿಪ್ ಟೀಮು, ಅವ್ರ ರಿಸರ್ಚ್ ಟೀಮು, ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಎಸ್ಪೆಷಲಿ ಡಿಜಿಟಲ್ ಸ್ಪೇಸಲ್ಲಿ ಅವ್ರು ತುಂಬ ಒಳ್ಳೊಳ್ಳೆ ಕಂಪ್ನಿನೆಲ್ಲ ಅಕ್ವಿಸಿಷನ್ಸು, ಮರ್ಜರ್ಸು, ಅವ್ರು ಯಾವುದೇ ನೀವು ಸ್ಪೇಸ್ ತೊಗೊಳ್ಳಿ, ಯು ನೇಮ್ ಇಟ್ ದೇ ಹ್ಯಾವ್ ಇಟ್. ಬ್ಲಾಕ್ ಚೈನ್ ಸ್ಪೇಸಲ್ಲೂ ಅವರಿದ್ದಾರೆ, ಡಿಜಿಟಲ್ ಸ್ಪೇಸಲ್ಲಿ ಇದ್ದಾರೆ. ಪ್ರತಿಯೊಂದರಲ್ಲೂ ಅವ್ರು ತುಂಬ ಚೆನ್ನಾಗಿ ಈಗ ನಾವು ಅವ್ರದ್ದು ಇಯರ್ ಆನ್ ಇಯರ್ ಗ್ರೋತ್ ತೊಗೊಂಡ್ರು ಕೂಡ ಇವಾಗ 32,000 ಕೋಟಿ ಅಂದರೆ 23% ಇಯರ್ ಆನ್ ಇಯರ್ ಗ್ರೋತ್ ಇದೆ. ಕ್ವಾರ್ಟರ್ಲಿ ಗ್ರೋತು 12% ಇದೆ. ಸೊ ನೆಕ್ಸ್ಟ್ ಅವರು ಒಂದು 5 to 10 ಇಯರ್ಸು ಪ್ರತಿ ತಿಂಗಳು ನಾವು ಇನ್ಫೋಸಿಸಲ್ಲಿ ಹಾಕ್ತೀವಿ, ಹೂಡಿಕೆ ಮಾಡ್ತೀವಿ, ಒಂದು ನಮ್ಗೆ ಸಾಧ್ಯವಾದಷ್ಟು ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು PNC ಇನ್ಫ್ರಾಟೆಕ್ ಅಂತಿದೆ, ಅವರು ಇನ್ಫ್ರಾಸ್ಟ್ರಕ್ಚರ್ ಸ್ಪೇಸ್. ಇವಾಗ ಇನ್ಫ್ರಾಸ್ಟ್ರಕ್ಚರಲ್ಲಿ L&T ತುಂಬ ಫೇಮಸ್ಸು. ಇವರು ಮಾರ್ಕೆಟ್ ಶೇರಲ್ಲಿ L&T ಥರನೇ ಬೆಳೀತಾ ಇದ್ದಾರೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಇವಾಗ ಇದು PNC ಇವಾಗ PM ಗತಿಶಕ್ತಿ ಯೋಜನಾ ಅಂತ ಬರ್ತಾ ಇದೆ. ಕೇಂದ್ರ ಸರ್ಕಾರ ಮುಂಚೆಕಿನ್ನ 2x 3x ಇನ್ವೆಸ್ಟ್ಮೆಂಟ್ ಮಾಡಿ ಮುಂಚೆ 1.2 lakhs crores ಇತ್ತು, ಇವಾಗ 60 to 70% ಅಂದರೆ 2 ಲಕ್ಷ ಕೋಟಿವರೆಗೂ ನೆಕ್ಸ್ಟ್ 25,000 ಕಿಲೋಮೀಟರ್ ಹೈವೇ ಅವ್ರ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನಲ್ಲಿದೆ. ಸೊ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಕೂಡ ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ತುಂಬ ಆರ್ಡರ್ ಬುಕ್ ಎಲ್ಲ ಅವ್ರ ಪೈಪ್ಲೈನಲ್ಲಿ ಒಳ್ಳೊಳ್ಳೆ ಸೇಲ್ಸು
ಆರ್ಡರ್ ಬುಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ PNC ಇನ್ಫ್ರಾಟೆಕ್ ಬಂದು ಈಗ ಒಂದು 250 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಇನ್ನೊಂದು 4 ವರ್ಷ 5 ವರ್ಷದಲ್ಲಿ ಒಳ್ಳೆ ಗ್ರೋತ್ ಕಾಣುತ್ತೆ ಮೇಡಮ್. ಇದು ಇವಾಗ ಇವ್ರ ಹತ್ರ ಎಷ್ಟು ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳಿದ್ರೆ 13ರಿಂದ 14 ಸ್ಟೇಟ್ಸಲ್ಲಿ ಒಂದು 60ರಿಂದ 70 ಈ ರೋಡ್ ವೇಸು, ಕನ್ಸ್ಟ್ರಕ್ಷನ್ನು, ಹೈವೇಸು, ಮತ್ತು ಈ ಇರಿಗೇಷನ್ ಪ್ರಾಜೆಕ್ಟ್ಸು ಅಥವಾ ಪವರು, ಕನ್ಸ್ಟ್ರಕ್ಷನ್ಸು. ಸೊ ಇವರೆಲ್ಲ ಸ್ಪೇಸಲ್ಲೂ ಇದ್ದಾರೆ. ಸೊ ಮಾರ್ಕೆಟ್ ಶೇರ್ ಕೂಡ ತುಂಬ ಚೆನ್ನಾಗಿದೆ. ಸೊ PNC ಇನ್ಫ್ರಾಟೆಕ್ ಇದು ಮಿಡ್ ಕ್ಯಾಪ್ ಕಂಪನಿ. ಇನ್ಫೋಸಿಸ್ ಈಗ 1500 ರೂಪಾಯಿ ನಡೀತಾ ಇದೆ. ಸೊ ಅದು ನಾನು ಅವಾಗಲೇ ಹೇಳ್ದಂಗೆ ಪ್ರೈಸ್ ನೋಡಬಾರ್ದು. ಇವಾಗ 50 ರೂಪಾಯಿ ಶೇರು ನಾಳೆ 40 ಆಗೋದಕ್ಕಿಂತ 1500 ರೂಪಾಯಿ ಶೇರ್ ನಾಳೆ 3000 ಆದರೆ ಅದು ಒಳ್ಳೆ ಶೇರು. ಸೊ ಮುಂದೆ ಭವಿಷ್ಯ ಹೆಂಗಿದೆ ಅನ್ನೋದು ನೋಡಿಕೊಂಡು ಲಾರ್ಜ್ ಕ್ಯಾಪಲ್ಲಿ ಇನ್ಫೋಸಿಸ್ ಶೇರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. PNC ಇನ್ಫ್ರಾಟೆಕ್ ಕೂಡ ಸೊ ಇವಾಗ ನಮ್ಮ ಕೇಂದ್ರ ಸರ್ಕಾರ ಕೂಡ ತುಂಬ ಎಲ್ಲ ಎಸ್ಪೆಷಲಿ ಮೂಲಭೂತ ಸೌಕರ್ಯ ಅಂತೇನು ಹೇಳ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಡಿಜಿಟಲ್ ಸ್ಪೇಸಲ್ಲಿ ಚೆನ್ನಾಗಿ ಇನ್ಫೋಸಿಸ್ ಅವರು ತುಂಬ ಅವರು ಚಾಪನ್ನು ಮೂಡಿಸಿರೋದ್ರಿಂದ ಇನ್ಫೋಸಿಸ್ ಕೂಡ ತುಂಬ ಒಳ್ಳೆ ಗ್ರೋತ್ ಇದೆ ಅಂತ. ಸರ್, ಈಗ ಶೇರ್ ಮಾರ್ಕೆಟ್ನಲ್ಲಿ ಜನ ದುಡ್ಡನ್ನು ಹೂಡಿಕೆ ಮಾಡಿಬಿಟ್ಟು ಗಳಿಸಿರೋದಕ್ಕಿಂತ ಕೈ ಸುಟ್ಕೊಂಡಿರೋರ ಸಂಖ್ಯೆನೇ ಹೆಚ್ಚು ಅಂತ ಹೇಳ್ತಾರೆ. ಇದು ನಿಜಾನಾ? ಹೌದು ಮೇಡಮ್, ನಿಜ. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದಂಗೆ ಅದು ಏನು ಹೇಳ್ತಾರಂದ್ರೆ ಯಾರಿಗೂ ನನ್ನ ಕಷ್ಟ ಇವರೆಲ್ಲ ನಾಲೆಡ್ಜ್ ಇಲ್ದೇ ಹೂಡಿಕೆ ಮಾಡಿಬಿಟ್ಟಿರ್ತಾರೆ, ಕೈ ಸುಟ್ಕೊಂಡಿರ್ತಾರೆ ಅಂತ ಅರ್ಥ. ಹೌದು ಮೇಡಮ್, ಇವತ್ತು ಹೆಂಗಿದೆ ಅಂದರೆ ಈ ಮಾರಲ್ ಎಥಿಕ್ಸು ತುಂಬ ಕಮ್ಮಿ ಆಗ್ತಾ ಇರೋದ್ರಿಂದ ಧಾರ್ಮಿಕ ಭಾವನೆ ಜನಕ್ಕೆ ನಾನು 10 ರೂಪಾಯಿ ಪರಿಶ್ರಮ ಹಾಕಿದ್ರೆ ಹಿಂದೆ ಎಲ್ಲ ಹೆಂಗಿತ್ತು ಅಂದರೆ 10 ರೂಪಾಯಿ ಪರಿಶ್ರಮಕ್ಕೆ ನನಗೆ 10 ರೂಪಾಯಿ ಸಾಕು, ಅದ್ರ ಮೇಲೆ ಬೇಡ ಅಂತ. ಇವತ್ತು ಜನಕ್ಕೆ ನೇರ ರಾತ್ರಿ ಬೇಗ ಸಾಹುಕಾರ ಆಗಬೇಕು. 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಬಂದ್ಬಿಡ್ಬೇಕು. ಆಮೇಲೆ ಕಷ್ಟ ಪಡ್ದಿರೋ ದುಡ್ಡು ಬರಬೇಕು. ಇದು ತಪ್ಪು. ದೇರ್ ಇಸ್ ನೋ ಫ್ರೀ ಲಂಚ್ ಅಂತಾರೆ. ಇವಾಗ ನಾನು ಕೆಲಸ 100 ರೂಪಾಯಿಗೆ ಮಾಡಿ ನನಗೆ 200-300 ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಯು ಗೆಟ್ ಪೇಡ್ ಫಾರ್ ವಾಟ್ ಯು ನೋ, ಯು ಪೇ ಫಾರ್ ವಾಟ್ ಯು ಡೋಂಟ್ ನೋ ಅಂತ. ಇವಾಗ ನೀವು ಯಾರಿಗೋ 100 ರೂಪಾಯಿ ವಸ್ತುಗೆ 200 ರೂಪಾಯಿಗೆ ಮಾರಿದ್ರೆ ನಾಳೆ ನೀವು ಅವನ ಹತ್ರ ಏನೋ ಒಂದು ಕೆಲಸಕ್ಕೆ ಕಾರ್ಪೆಂಟ್ರು ಅಥವಾ ಮೊಬೈಲ್ ರಿಪೇರ್ಗೆ ಹೋದ್ರೆ ಅವರು ನಮಗೆ ಮೋಸ ಮಾಡ್ತಾರೆ. ಸೊ ಇದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಇಕೋಸಿಸ್ಟಮಲ್ಲಿ ಎಲ್ಲರೂ ಕರಪ್ಟ್ ಆಗಿ ಕೊನೆಗೆ ನೀವು ಮನೆಗೆ ತರೋ ದುಡ್ಡು ಅಷ್ಟೇ ಆಗುತ್ತೆ. ಸೊ ಇಲ್ಲಿ ಕೈ ಸುಟ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಯಾಕಿದೆ ಅಂತ ಹೇಳಿದ್ರೆ ತುಂಬ ಜನ ಸರಿಯಾದ ಅನಾಲಿಸಿಸ್ ಮಾಡಲ್ಲ. ಅವ್ರು ಏನಂದ್ರೆ ಟೆಂಪ್ಟೇಷನ್, ಅವ್ರ ಎಮೋಷನ್ಸ್ ಕಂಟ್ರೋಲ್ ಆಗಲ್ಲ. ಯಾರೋ ಒಬ್ರು ಬಂದು ನನಗೆ 500 ರೂಪಾಯಿ ಹಾಕಿ 1000 ರೂಪಾಯಿ ಆಯಿತು ಅಂದರೆ 50,000 ಕೊಟ್ಬಿಡ್ತಾರೆ. ಅದು ಮತ್ತೆ ಡೌನ್. ಆಮೇಲೆ ಇಲ್ಲಿ ತುಂಬ ಫೇಕ್ ಕಂಪನೀಸ್ಗಳು ಇರುತ್ತೆ. ಅಲ್ಲಿ ಏನೇನೋ ಫೇಕ್ ಡೇಟಾಗಳು ತೋರಿಸಿ ಅದರದ್ದು ಹೋಲ್ಡಿಂಗ್ಸು ಎಲ್ಲ ಮ್ಯಾನುಪುಲೇಟ್ ಮಾಡಿಬಿಟ್ಟು ಇವ್ರು ಇನ್ವೆಸ್ಟ್ ಮಾಡಿದ ತಕ್ಷಣ ಯಾರೋ ಒಂದು ಚಿಕ್ಕದ ಸ್ಮಾಲ್ ಕ್ಯಾಪ್ ಕಂಪನಿ ಅದು, ಅದಕ್ಕೆ ತುಂಬ ಹುಷಾರಾಗಿ ಅದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿದೆಯಾ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಅದು ರಿಜಿಸ್ಟರ್ಡ್ ಕಂಪ್ನಿ ಏನು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಅಂತೆಲ್ಲ ಮಾತಾಡಿದ್ವಿ, ಗ್ರೂಪ್ ಎ ಕಂಪನೀಸು ಗ್ರೂಪ್ ಬಿ ಅಂತೆಲ್ಲ ಬರುತ್ತೆ. ಅದನ್ನ ನೋಡಿಕೊಂಡು ಒಳ್ಳೆಯ ತಿಳುವಳಿಕೆಯನ್ನು ತಗೊಂಡು ಇನ್ವೆಸ್ಟ್ ಮಾಡಬೇಕು. ಸರ್, ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ಅಂದರೆ ಎಲ್ಲರೂ ಕೂಡ ಶೇರ್ ಮಾರ್ಕೆಟಲ್ಲಿ ಹಣ ಗಳಿಸ್ಕೊಳ್ಳಿ, ಎಲ್ಲರೂ ಕೂಡ ಶ್ರೀಮಂತರಾಗಲಿ ಅಂತ ನೀವು ಇಷ್ಟೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಎಲ್ಲರೂ ಶ್ರೀಮಂತರು ಅಂತ ಅದೆಲ್ಲ ನನ್ನ ಉದ್ದೇಶ ಇದ್ದಿದ್ದು. ಯಾಕಂದ್ರೆ ಈಗ ತಾನೇ ಮಾತಾಡ್ತಾ ಇದ್ವಿ, ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಧರ್ಮ ಸಂಪಾದನೆ, ಒಳ್ಳೆ ಬುದ್ಧಿ ಫಸ್ಟ್ ಬರಬೇಕು. ಅವಾಗ ಅವರು ದುಡ್ಡು ಬಂದರೂ ಕೂಡ ಅದರಿಂದ ಎಲ್ಲ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಅವ್ರ ಸಮಾಜಕ್ಕೆ ಕೊಡ್ತಾರೆ. ಒಂದು ವೇಳೆ ಅವನ ಧಾರ್ಮಿಕ ಸಂಪಾದನೆ ಒಂದು 100 ರೂಪಾಯಿ ಅಷ್ಟಿದ್ದು ಅವನಿಗೆ 1000 ರೂಪಾಯಿ ದುಡ್ಡು ಬಂದರೆ ಅದು ಮಿಸ್ಯೂಸ್ ಆಗುತ್ತೆ ಫಂಡ್ಸು. ಸೊ ನಾನು ಈ ಶೇರ್ ಮಾರ್ಕೆಟ್ ಯಾಕೆ ಇದ್ರ ಬಗ್ಗೆ ಟಾಪಿಕ್ ತೊಗೊಂಡಿದ್ದು ಅಂದರೆ ಇವತ್ತು ನಮ್ಮ ದೇಶಕ್ಕೆ ಎಷ್ಟೋ ಒಳ್ಳೊಳ್ಳೆ ಕಂಪನೀಸ್ ಶೇರಲ್ಲಿ ಫಾರಿನರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿ ಅವ್ರ ಲಾಭ ತೊಗೊಂಡು ಹೋಗ್ತಾ ಇದ್ದಾರೆ. FIIs ಅದು ತುಂಬ ಒಳ್ಳೇದು. FIIs ಬಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ನಮ್ಮ ದೇಶಕ್ಕೆ ನಮ್ಮ ದೇಶದವರಿಗೆ ವಿಶ್ವಾಸ ಇಲ್ಲ, ಆದರೆ ಬೇರೆ ದೇಶದವ್ರಿಗೆ ನಮ್ಮ ದೇಶದ ಕಂಪನೀಸ್ ಮೇಲೆ ತುಂಬ ಇದೆ.
ಇದೆ. ಇವಾಗ ನಾವು ಇನ್ಫೋಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಸೊ ಇನ್ಫೋಸಿಸ್ದು 32% ಆಫ್ ದಿ ಶೇರ್ಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಟ್ಕೊಂಡಿದ್ದಾರೆ. ಆ ರೀತಿ ನಾವು ಈ PNC ಇನ್ಫ್ರಾಟೆಕ್ ತಗೊಂಡ್ರೆ ಹತ್ತತ್ರ 10-11% ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಸೊ ನಮ್ಮಲ್ಲಿ ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಫಾರಿನರ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಎಷ್ಟೋ ಸ್ಟಾರ್ಟಪ್ಸ್ ಇರುತ್ತೆ. ಇವಾಗ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಏನು ಹೇಳ್ತಾ ಇದೀವಿ. ಎಷ್ಟೋ ಜನ ಒಳ್ಳೆ ಪ್ರಾಡಕ್ಟ್ ಇದ್ದಾಗ ನಾವು ಅವ್ರಿಗೆ ಎಂಕರೇಜ್ ಮಾಡೋಕ್ಕೆ ನಾವು ಇದನ್ನ ಇನ್ವೆಸ್ಟ್ ಮಾಡೋದ್ರಿಂದ ಅವರು ಮುಂದೆ ಒಳ್ಳೆ ಗ್ರೋತ್ ಆಗಿ ನಮ್ಮ ದೇಶನೂ ಆತ್ಮನಿರ್ಭರ್ ಭಾರತ್ ಅಂತ ಏನು ಹೇಳ್ತಾ ಇದ್ದೀವಿ, ಇದರಿಂದ ಮುಂದೆ ಹೋದರೆ ಅವಾಗ ಯಾರು ಒಳ್ಳೆ ಧಾರ್ಮಿಕ ಭಾವನೆ ಇದೆ ಅವರು ರಿಚ್ ಆಗಿ ನಮ್ಮ ದೇಶ ಕೂಡ ರಿಚ್ ಆಗುತ್ತೆ. ಹಾಗಾಗಿ ಈ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಪ್ರತಿಯೊಬ್ಬರು ಚೆನ್ನಾಗಿ ಇದು ಪ್ಯಾರಲಲ್ ಅರ್ನಿಂಗ್ ಅಂತ ನಮಗೆ ಬರೀ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿ ಜೊತೆಗೆ ನಾವು 10 ಬಿಸ್ನೆಸ್ ಮಾಡೋದ್ರಿಂದ 10 ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಶೇರ್ ಕಂಪನಿನೂ ಮೇಲಕ್ಕೆ ಹೋಗಿ ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಒಂದು 10 ಕಂಪನಿ ಶೇರ್ ಇಟ್ಕೊಂಡಿದ್ರೆ ನಮ್ಗೆ 10 ಕಡೆಯಿಂದ ಇನ್ಕಮ್ ಬಂದರೆ ನಾವು 10 ಕಡೆ ಕೆಲಸ ಮಾಡ್ದಂಗೆ. ಸೊ ಈ ಪ್ಯಾರಲಲ್ ಇನ್ಕಮಿಂದ ನಮಗೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಮೇಡಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.